ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಸೂಪರಾಗಿದ್ದೀವಿ. ಇವಾಗ ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ರಕ್ಷಿತ್ಗೆ ಸ್ಟಡಿ ಟೇಬಲ್ ಬೇಕಂತೆ, ಸೊ ಅದಕ್ಕೋಸ್ಕರ ಸ್ಟಡಿ ಟೇಬಲ್ನ ತರಲಿಕ್ಕೆ ಹೋಗ್ತಾಯಿದ್ದೀವಿ. ರೋಡ್ ಸೈಡಲ್ಲಿ ಮಾರ್ತಾಯಿದ್ರು, ಇವಾಗ ನೋಡಿದ್ರೆ ಎಲ್ಲೂ ಇಲ್ಲ. ಅದನ್ನೆಲ್ಲ ನೋಡಿಕೊಂಡು ಸಿಟಿಗೆ ಹೋಗ್ತಾಯಿದ್ದೀವಿ. ನಾನೊಂದು ಕಡೆ ನೋಡಿದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೇಳಿದ್ದಕ್ಕೆ ನಡೀರಿ ಅಲ್ಲೇ ಹೋಗ್ಬಿಡೋಣ ಅಂತೇಳಿ ಕರ್ಕೊಂಬಂದರು. ಎಲ್ಲಿಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ವಿಶಾಲ್ ಮೆಗಾ ಮಾರ್ಟ್ಗೆ. ನೀವು ಮೈಸೂರಲ್ಲಿದ್ದರೆ ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ಮಾತ್ರ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅಲ್ಲಿ ಟಾಯ್ಸ್ ಎಲ್ಲ ಇರುತ್ತಲ್ಲ, ಒಂದು ಕಾಲು ಗಂಟೆನೇ ಬಿಟ್ಟೆ ನಾನು ಅಲ್ಲಿ ಆಟ ಆಡ್ಕೊಳ್ಳಿ ಅಂತ. ಎಷ್ಟು ಆಟ ಆಡಿದ್ರು ಅಂದರೆ ಎಲ್ಲ ಐಟಮ್ನಲ್ಲೂ ಎತ್ಕೊಂಡು ಪ್ರಯೋಗಗಳು ಮಾಡ್ತಾಯಿದ್ರು. ನಮ್ಮ ಲಡ್ಡುಗೆ ಅದೆಲ್ಲ ಗೊತ್ತಿಲ್ಲ ಅಲ್ಲ, ಆದ್ರೂ ಏನಿದು ಹೆಂಗೈತಲ್ಲ ಹಂಗೈತಲ್ಲ ಅಂತ ಏನೇನೈತೆ ಎಲ್ಲ ಸಂಶೋಧನೆ ಮಾಡಿ ಹುಡುಕಿ ಪಡ್ಕಿ ಎಲ್ಲ ಮಾಡ್ತಾಯಿದ್ದ. ನಾವಲ್ಲೇ ಸ್ಟಡಿ ಟೇಬಲ್ ನೋಡ್ದೋ, ಚೆನ್ನಾಗಿತ್ತು. ಬಟ್ ಪ್ರೈಸ್ ವೈಸ್ ನೋಡಿದ್ರೆ ಪರವಾಗಿಲ್ಲ, ಕೊಡ್ಬಹುದು. ಆದರೆ ಹೊರ್ಗಡೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ಯಾಕೆ ಇವ್ರ ಅಪ್ಪನೇ ಮಾಡಿಕೊಡ್ತಾರೆ, ಸತೀಶೇ ಮಾಡಿಕೊಡ್ತಾರೆ. ಬಟ್ ಅವನಿಗೆ ಅರ್ಜೆಂಟ್ ಬೇಕು. ಯಾರ ಹತ್ರನಾದರೂ ನೋಡಿಬಿಟ್ರೆ ಅದು ಬೇಕೇ ಬೇಕು ಅವನಿಗೆ. ಹಂಗಂತ ನಾವು ಎಲ್ಲನೂ ಕೊಡ್ಸೋಕೆ ಹೋಗೋದಿಲ್ಲ. ಅಗತ್ಯ ಇರೋದನ್ನು ಮಾತ್ರ ಮಕ್ಳಿಗೆ ಕೊಡಿಸ್ತೀವಿ. ಅಗತ್ಯ ಇಲ್ಲದೇ ವೇಸ್ಟ್ ಖರ್ಚು ಮಾಡೋದನ್ನೆಲ್ಲ ನಾನು ಅಭ್ಯಾಸ ಮಾಡಿಲ್ಲ ಮಕ್ಕಳಿಗೆ. ಅಲ್ಲಿ ಕುದುರೆ ಇಟ್ಕೊಂಡಿದ್ದಾನಲ್ಲ, ಅದನ್ನು ಅವನು ಕುಂಡಿ ಅಂತಾನೆ, ಕುದುರೆ ಅನ್ನೋಕ್ಕೆ ಬರಲ್ಲ ಅವನಿಗೆ. ಸೊ ವಾಯ್ಸ್ ಹಾಕ್ಬೋದಾಗಿತ್ತು, ಯಾಕೆ ಅಂದರೆ ಅಲ್ಲಿ ತುಂಬ ಸೌಂಡು. ಹಾಡು ಹಾಕಿರ್ತಾರೆ ಮಾಲ್ಗಳಲ್ಲಿ, ಯಾವುದಾದ್ರೂ ಮ್ಯೂಸಿಕ್ ಪ್ಲೇ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ನೀವು ಕೇಳ್ಬೋದು, ಏನಕ್ಕೆ ಈ ವ್ಲಾಗು ಯಾವಾಗಲೂ ಮಾಡಿರೋ ಥರ ಐತೆ, ಇವಾಗ ಆಗ್ತಾ ಇದ್ದಾರಲ್ಲ ಅಂತ. ಎಸ್, ಹೌದು, 15 ಡೇಸ್ ಆಯಿತು ಈ ವ್ಲಾಗ್ ಮಾಡಿ. ನಾನು ಮರ್ತೇ ಬಿಟ್ಟಿದ್ದೀನಿ ಇದಿದೆ ಅಂತ. ವಾಯ್ಸ್ ಕೊಡ್ದೇ ಎಡಿಟ್ ಮಾಡಿ ಎಲ್ಲ ಮುಗಿಸಿ ಹಾಗೆ ಇಟ್ಟಿದ್ದೆ. ಇವಾಗ ನೆನಪಾಯಿತು, ಸೊ ಅದಕ್ಕೋಸ್ಕರ ವಾಯ್ಸ್ ಕೊಟ್ಟು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಂದರೆ ಮಕ್ಕಳು. ಪಾರ್ಕಿಗೆ ಕರ್ಕೋಗೋಣ ಅಂತಿದ್ದೋ, ಪಾರ್ಕಿಗಿಂತ ಇಲ್ಲೇ ಚೆನ್ನಾಗಿ ಆಟ ಆಡ್ತಾ ಇದ್ದಾರಲ್ಲ, ಆಟ ಆಡಲಿ ಬಿಡು ಅಂತೇಳಿ ಬಿಟ್ಬಿಟ್ಟಿದ್ದೋ. ಅಲ್ಲೂ ಯಾರೂ ಇರಲಿಲ್ಲ. ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಅವನು ಎತ್ತಿ ಬಿಸಾಕ್ತಾ ಇದ್ದ. ಒಟ್ಟಿನಲ್ಲಿ ಎಲ್ಲನೂ ನಾವು ಎಲ್ಲ ಎತ್ತಿಟ್ಬಿಟ್ಟೆ ಬಂದಿದ್ದು, ಸುಮ್ಮನೆ ಹಾಗೆ ಬರಲಿಲ್ಲ. ನೋಡಿ, ಮಕ್ಕಳಿಗೆ ಟಾಯ್ಸ್ ನೋಡಿದ್ರೆ ಆಗಷ್ಟು ಖುಷಿ. ನಮಗೆ ಏನು ಕೊಟ್ರೂ ಖುಷಿ ಪಡಲ್ವೇನೋ ಅವರು. ಟಾಯ್ಸ್ ಒಂದು ಏನಾದರೂ ಕೊಡಿಸ್ಬಿಟ್ರೆ ಅಷ್ಟು ಖುಷಿ ಪಡ್ತಾರೆ. ಫುಲ್ಲು ಕಿಡ್ಸ್ ಕ್ಯಾಬಿನೆಟಲ್ಲೆಲ್ಲ ಪೂರ್ತಿ ಅವ್ರದ್ದೇ ಅವಳಿ ಇತ್ತು. ಅಷ್ಟು ರಶ್ಶು ಇರಲಿಲ್ಲ, ಜನಗಳು ಇರಲಿಲ್ಲ. ಸೊ ಅದಕ್ಕೋಸ್ಕರ ಬಿಟ್ಬಿಟ್ಟಿದ್ದೋ, ಹೆಂಗಾದ್ರೂ ಆಡ್ಕೊಳ್ಳಿ, ಹೆಂಗಾದ್ರೂ ಮಾಡ್ಕೊಳ್ಳಿ ಅಂತ. ಆಮೇಲೆ ನಮ್ಮ ಲಡ್ಡು ಯಾವುದಾದ್ರೂ ಒಂದು ತಗೊಂಬಂಗನೆ ಗೊಂಬೆನ ತಗೊಂಡೋಗೋಣ ಅಂತ ಹೇಳಿದ್ದಕ್ಕೆ ಒಂದು ಎಲಿಫೆಂಟ್ ತಗೊಂಡ. ಎಲಿಫೆಂಟ್ ಅಂದ್ಕೊಂಡು ಅಲ್ಲೈತಲ್ಲ, ಅದನ್ನೇ ಪಿಂಕ್ ಕಲರ್ದು ಎಲಿಫೆಂಟ್ ತಗೊಂಡ. ಚೆನ್ನಾಗೈತೆ ಅಂತೇಳಿ. ಆಮೇಲೆ ಇವ್ರದ್ದು ಶಾಪಿಂಗ್ ಸ್ಟಾರ್ಟ್ ಆಯಿತು. ಒಂದೆರಡು ಟೀ ಶರ್ಟ್ ತೊಗೊಂಡ್ರು. ಅದರಲ್ಲಿ ಒಂದು ಟೀ ಶರ್ಟು ಬಿಲ್ಲೇ ಬರಲಿಲ್ಲ, ಅದೊಂದು ಕ್ಯಾನ್ಸಲ್ ಆಯಿತು. ಅಲ್ಲಿ ನೋಡಿ, ಅವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಸಾಹಸ. ಆಮೇಲೆ ಬಿಲ್ಲಿಂಗ್ ಹೋದೋ. ಬಿಲ್ಲಿಂಗಲ್ಲಂತೂ ತುಂಬ ರಶ್ ಇದ್ದರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಪಾಪು ಅಂತೆ ಇವನು, ಪಾಪು. ನಾನು ಪಾಪು ಅಂತ ಇದ್ದಾನೆ. ಹೇಳು, ಏನೋ ಹೇಳ್ತಿದ್ದಲ್ಲ. ಫೈನಲಿ ಸ್ಟಡಿ ಟೇಬಲ್ ಸಿಕ್ತಂತೆ ಫ್ರೆಂಡ್ಸ್ ಇವನಿಗೆ. ತುಂಬ ಖುಷಿ ಪಡ್ತಿದ್ದ ಸ್ಟಡಿ ಟೇಬಲ್ ತೊಗೊಂಡಿದ್ದಕ್ಕೆ ನಮ್ಮ ರಕ್ಷಿತ್ತು. ಯಾಕೆ ಅಂದರೆ ಅವನು ತುಂಬ ದಿನದಿಂದ ಕೇಳ್ತಾ ಇದ್ದ, ನಂಗೆ ಒಂದು ಸ್ಟಡಿ ಟೇಬಲ್ ಮಾಡಿಕೊಡು, ಇಲ್ಲ ತಗೊಡು ಅಂತ. ಸೊ ಅದಕ್ಕೋಸ್ಕರ ಇವಾಗ ಕೊಡಿಸಿದ್ದಕ್ಕೆ ಫುಲ್ ಖುಷಿ ಪಟ್ಟ ಅವನು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗಿ ಸ್ನ್ಯಾಕ್ಸ್ ಏನಾದ್ರು ತಿಂದ್ಬಿಟ್ಟು ತಿರ್ಗಾ ಏನು ನಡೀತೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಇವಾಗ ನೋಡಿ, ಅದನ್ನೆಲ್ಲ ತೆಗೆದು ಆಗಲೇ ಎಲ್ಲ ಏನು ಮಿಕ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಅದು ಆಟ ಸಾಮಾನು ಎಲ್ಲ ಬಿಸಾಕ್ಬಿಡ್ತಾನೆ ನನ್ನ ಮಗ. ಏನಾದರೂ ತಿನ್ನೋಕ್ಕೆ ಕೊಟ್ಟರೆ ಸಾಕು ಅವನಿಗೆ, ಏನೂ ಬೇಡ. ಇವಾಗ ಅನ್ಬಾಕ್ಸ್ ನಾನೇ ಮಾಡ್ತೀನಿ ಅಂತೇಳಿ ಮಾಡ್ತಾವನೆ. ಅದರಲ್ಲಿ ಏನು ಅನ್ಬಾಕ್ಸ್ ಮಾಡೋದೈತೆ, ಎಲ್ಲ ಎದುರುಗಡೆನೇ ಕಾಣಿಸ್ತೈತಲ್ಲ ಬಿಡೋ ಅಂತಂದರೆ ಕೇಳ್ತಾಯಿಲ್ಲ. ಅದೇ ಟಿ ಶರ್ಟ್ ಅವ್ರು ತೊಗೊಂಡಿದ್ದು, ಒಂದೇ ಟಿ ಶರ್ಟ್ ತೊಗೊಳಕ್ಕಾಗಿದ್ದು. ಇನ್ನೊಂದು ಟಿ ಶರ್ಟ್ ಇದು ಬಿಲ್ ಬರಲಿಲ್ಲ, ಅದು ಚೆನ್ನಾಗಿತ್ತು. ಇನ್ನು ಬಟ್ಟೆನೂ ಮಾಡಿಸಿಲ್ಲ ನಾನು, ಅಲ್ಲೇ ಬಿಟ್ಟಿದ್ದೀನಿ, ಒಗೆದ್ಬಿಟ್ಟು ಅಲ್ಲೇ ಹಾಕಿದ್ದೀನಿ ಚೇರ್ ಮೇಲೆ. ನೋಡಿ, ಚೆನ್ನಾಗಿದೆ ಸ್ಟಡಿ ಟೇಬಲ್ಲು.
ಕೊಡಿಸ್ಬೋದು. 459 ರೂಪಾಯಿನ. ಚೆನ್ನಾಗಿದೆ. ಇನ್ನೊಂದಿತ್ತು ಚಿಕ್ಕದು, ಅವ್ನ ಕಾಲು ಅದರೊಳಗಡೆ ಹೋಗ್ತಾನೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ದೊಡ್ಡದೇ ಇರಲಿ, ಅವನಿಗಾಗಲಿಲ್ಲ ಅಂದರೆ ನನಗೆ ಗಿಡಿಟ್ ಮಾಡೋಕ್ಕಾಗುತ್ತೆ ಅನ್ನೋ ಇಂಟೆನ್ಷನಿಂದನೇ ತಗೊಂಡಿರೋದು. ವೇಸ್ಟ್ ಅಂತೂ ಆಗಲ್ವಲ್ಲ, ಇರಲಿ ಒಂದು ಮನೆಯಲ್ಲಿ ಅಂತ ತಗೊಂಡಿರೋದು. ಬಿಲ್ ಬಂದು ನೋಡಿ, ಎಲ್ಲ ಟೋಟಲ್ ಅಮೌಂಟು 642 ರೂಪಾಯಿ ಆಯಿತು. ಇವಾಗ ಹಂಗೆ ನಾನು ಮನೆಗೆ ಹೊರಟೋದೆ. ಇವರು ಹಂಗೆ ಹೊರಗಡೆ ಹೋಗಿದ್ರಲ್ಲ, ಆವಾಗಲೇ ಫೋನ್ ಮಾಡಿ ಹೇಳಿದೆ ಪ್ಯಾಂಪರ್ಸ್ ಮತ್ತು ನನಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ನಾನು ಸ್ಟ್ರೀಟ್ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಇವರು ಹೊರಗಡೆ ಬಂದಿದ್ದರು ಪ್ಯಾಂಪರ್ಸ್ ತೊಗೊಂಡು. ಮತ್ತು ಅವನಿಗೆ ಎಕ್ಸೆಲ್ ಕೊಟ್ಬಿಟ್ಟಿದ್ರು, ಎಕ್ಸ್ಚೇಂಜ್ ಮಾಡೋಕ್ಕೇನೋ ಹೋಗಿದ್ದು ಅನಿಸುತ್ತೆ. ಪ್ಯಾಂಪರ್ಸ್ ಎಲ್ಲ ತೊಗೊಂಡು ಬಂದರು. ಹಾಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಬನ್ನಿ ಅಂತ ಹೇಳಿದೆ, ಸ್ನ್ಯಾಕ್ಸ್ ಕೂಡ ತೊಗೊಂಬಂದಿದ್ರು. ನನ್ನ ಫೇವ್ರೆಟ್ ಪಾನಿಪುರಿ ತಂದಿದ್ರು. ನನಗೆ ಗೊತ್ತೇ ಇರಲಿಲ್ಲ ಇವ್ರು ತರ್ತಾರೆ ಅಂತ, ಅಂದ್ಕೊಂಡು ಇರಲಿಲ್ಲ ನಾನು ಪಾನಿಪುರಿ ತರ್ತಾರೆ ಅಂತ. ನಾವು ರೆಗ್ಯುಲರಾಗಿ ಇಲ್ಲೇ ತಿನ್ನೋದು, ತುಂಬ ಚೆನ್ನಾಗಿ ಮಾಡ್ತಾರೆ ಅಂಕಲು. ಒಬ್ಬರು ಆಂಟಿ ಇರ್ತಾರೆ ಇಲ್ಲಿ, ಎಷ್ಟು ಜಾಸ್ತಿ ಕೊಡ್ತಾರೆ ಅಂದರೆ ನಾನು ನೋಡಿದ ತಕ್ಷಣ ತುಂಬ ಜಾಸ್ತಿ ಹಾಕಿ ಕೊಡ್ತಾರೆ. ನಂಗೆ ಬಾಯಲ್ಲಿ ನೀರು ಬರ್ತೈತಿ ಈಗಲೂ. ನಿಮ್ಗೆ ಯಾರಿಗೆ ಇಷ್ಟ ಪಾನಿಪುರಿ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಪಾನಿಪುರಿ. 3 ಹೊತ್ತು ಅದೇ ಕೊಟ್ಟರೆ ಅದನ್ನೇ ತಿಂತೀನಿ. ನನಗೆ ಏನೇ ಖುಷಿಯಾದರೂ ದುಃಖ ಆದ್ರೂ ಸತೀಶ್ ತಂದ್ಕೊಡೋದೆ ಫಸ್ಟು ಪಾನಿಪುರಿ. ಅದರ ನಂತರ ಡ್ರೈ ಫ್ರೂಟ್ಸ್ ತಗೊಳಕ್ಕೆ ಬಂದಿದ್ದಾರೆ. ಇವ್ರ ಫುಡ್ಡು ಅದು, ನನ್ನ ಫುಡ್ಡು ಪಾನಿಪುರಿ. ನಾನು ಮನೇಲಿ ಬಟ್ಟೆ ಒಗಿತಾ ಇದ್ದೆ, ನೀರು ಬಿಟ್ಟಿದ್ರು. 1-2 ಬಟ್ಟೆ ಇತ್ತು, ಒಗ್ದಾಕ್ಬಿಡೋಣ ಅಂಥೇಳಿ ಒಗ್ದಾಕ್ತಾಯಿದ್ದೆ. ಆಮೇಲೆ ನನಗೆ ಗೊತ್ತಿಲ್ದಂಗೆ ಮನೆ ಒಳಗಡೆ ತಂದಿಟ್ಟಿದ್ದಾರೆ ಪಾನಿಪುರಿನ. ನನಗೆ ಖುಷಿಯಾಯಿತು ಬಟ್ಟೆ ಒಗೆದ್ಬಿಟ್ಟು ಬಂದು ನೋಡಿದಾಗ. ಹಾಗೆ ಪ್ಯಾಂಪರ್ಸ್ ಕೂಡ ತಂದಿದ್ದಾರೆ. ನಾವು ದೊಡ್ಡದು ಬಂಡಲ್ ತೊಗೊಂಬರಲ್ಲ ಮನೆಗೆ, ಯಾವಾಗ ಬಿಡಿಸ್ತೀನೋ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಲ್ಲಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ತರಕ್ಕೆ ಹೇಳ್ತೀನಿ. ಇದೇನಪ್ಪ ಅಂದರೆ ಏರ್ ಆಯಿಲು, ತುಂಬ ಚೆನ್ನಾಗಿದೆ, ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದೆ. ನಂದು ತುಂಬ ಹೊರಟಾಗ್ಬಿಟ್ಟಿತ್ತು, ಚಳಿಗಂತೂ ತುಂಬ ಬರ್ಬರ್ರಂಗೆ ಆಗ್ಬಿಡ್ತದೆ ಕೂದಲು, ಆಮೇಲೆ ಕೌಟ್ಲು ಹೊಡೆದ್ಬಿಡ್ತದೆ. ಅದಕ್ಕೆಲ್ಲ ಸೊಲ್ಯೂಷನ್ನು ಈ ಏರ್ ಆಯಿಲು. ನಂದು ನೋಡಿರ್ಬೋದು ನೀವು, ಕೂದಲು ಎಷ್ಟು ಹೊರಟಿತ್ತು ಅಂದರೆ ಸಿಕ್ಕಾಬಟ್ಟೆ ಹೊರಟಿತ್ತು. ಈಗ ಮೊನ್ನೆ ಹಾಕಿರೋ ವಿಡಿಯೋದಲ್ಲಿ ನೋಡಿ ಕೂದಲು ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲೂ ಹಾಕ್ತೀನಿ ಕೂದಲು ಎಷ್ಟು ಕರ್ಲಿಯಾಗಿ ಸಗದಾಗಿ ಬಂದೈತೆ ನನ್ನ ಕೂದಲು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮನೆಯವ್ರ ಕೂದಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ. ಮನೇಲೇ ಮಾಡ್ಕೊಂಡಿರೋದ್ರಿಂದ ನಮಗೆ ಕೆಮಿಕಲ್ ಏನು ಮಿಕ್ಸ್ ಮಾಡಿಲ್ಲ ಅನ್ನೋದೊಂದು ಕಾನ್ಫಿಡೆಂಟ್ ಇರುತ್ತೆ. ಆಮೇಲೆ ನೀವು ಹಾಕಬೇಕಾದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿದ್ರೂ ಒಳ್ಳೆಯದೇ, ಬೆಚ್ಚಗೆ ಮಾಡಿಲ್ಲ ಅಂದರೂ ಒಳ್ಳೆಯದೇ, ಯಾಕಂದರೆ ಅದನ್ನು ಬೇಯಿಸಿರ್ತೀವಲ್ವ ಚೆನ್ನಾಗಿ. ನೋಡಿ ಪಾನಿಪುರಿ ತಿಂತಾಯಿದ್ದೀವಿ ಫ್ರೆಂಡ್ಸ್. ಅವನಂತೂ ತಿನ್ನಲ್ಲ ಖಾರ ಅಂದ್ಬಿಟ್ಟು, ಅವನು ಗೊಂಬೆ ಜೊತೆ ಆಟ ಆಡ್ಕೊಂಡು ಮಲಗಿದ್ದಾನೆ. ನಾವಂತೂ ಪಾನಿಪುರಿ ಎಂಜಾಯ್ ಮಾಡ್ತಾಯಿದ್ದೀವಿ. ನನ್ನ ಕಸಿನ್ ಒಬ್ಬಳು ಹೇಳ್ತಾಯಿದ್ಲು, ಏನಕ್ಕೆ ನೀನು ಇಷ್ಟು ಚಿಕ್ಕದ್ರಲ್ಲೇ ಇಷ್ಟೊಂದು ಖುಷಿ ಪಡ್ತೀಯಲ್ಲ ಅಂತ, ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿಬಿಡ್ತೀಯ ಅಂತ. ನನಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ ಗೈಸ್. ನಾನು ಯಾವುದ್ರ ಮೇಲೂ ನನಗೆ ಅದು ತರಬೇಕು ಇವರು, ನನಗೆ ಇದು ಕೊಡಬೇಕು ಇವರು, ನನಗೆ ಹಿಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕು ಅಂತೆಲ್ಲ ನಾನು ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡಿರಲ್ಲ ಇವ್ರ ಮೇಲೆ. ಅದು ಸಡನ್ನಾಗಿ ಮಾಡ್ತಾರಲ್ವ, ಅದು ಅವ್ರಿಗೆ ಗೊತ್ತಿರ್ತದೆ ಎಷ್ಟು ಖುಷಿಯಾಗುತ್ತೆ ಇವರಿಗೆ. ನಮಗೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗುತ್ತೆ. ನಾನು ಅದನ್ನೇ ಹೇಳ್ದೆ ಅವಳಿಗೆ, ನಾನು ಎಕ್ಸ್ಪೆಕ್ಟೇಷನ್ ಇಡಲ್ಲ ಅವ್ರ ಮೇಲೆ. ಯಾವಾಗ ಅವರು ನನಗೆ ಗೊತ್ತಿಲ್ಲದೇ ತಂದು ಕೊಡ್ತಾರಲ್ವ, ಆವಾಗ ನಾನು ಆ ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವಳು ಹೌದಾ ಹಂಗೂ ಇರ್ಬೋದಾ ಅಂತ ಅಂತಿದ್ಲು ನನ್ನ ಕಸಿನು. ಅವಳ ಹತ್ರ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಕೇಳಿಸ್ತೀನಿ. ಅವಳೇ ಕೇಳಿದ್ದು ನನಗೆ, ಏನಕ್ಕೆ ಇಷ್ಟು ಚಿಕ್ಕ ವಿಷಯಕ್ಕೂ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ಬೋದಾ ನೀನು ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೇ ನಾನು ಇದನ್ನು ಹೇಳಿದೆ. ನಮ್ಮ ಬಾಂಡಿಂಗು ಅದೇ ರೀತಿ ಇರೋದು. ಅಂದರೆ ನಾನು ಕೇಳಲಿಲ್ಲ ಅಂದ ತಕ್ಷಣ ಅವರು ಕೊಡಿಸ್ತೇನೂ ಇರೋದಿಲ್ಲ. ಏನೇನಾದರೂ ಸಣ್ಣ ಪುಟ್ಟದ್ದು ಏನಾದರೂ ನಾನು ಇಷ್ಟಪಡ್ತಾಯಿದ್ದೀನಿ ಅಂದರೆ ನನ್ನ ಎಕ್ಸ್ಪ್ರೆಷನಲ್ಲೇ ತಿಳ್ಕೊತಾರೆ. ಇಲ್ಲಾಂದರೆ ನಾನು ಏನಂತಾರಲ್ಲ, ನಾನು ನೋಡಿನೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಓ ಇದು ಅವಳಿಗೆ ಬೇಕು, ಇದನ್ನು ನಾನು ಕೊಡಿಸ್ಬೇಕು ಅಂತ. ಆ ಥರ ಒಂದು ಹಸ್ಬೆಂಡನ್ನ ಪಡೆದಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ತುಂಬ ಪ್ರೌಡ್ ಫೀಲ್ ಇದೆ ನನಗೆ ನನ್ನ ಸತೀಶ್ನ ನೋಡಿದ್ರೆ. ಸೊ ಅದನ್ನೇ ಹೇರ್ ಆಯಿಲ್ ಮಾಡಿದ್ನಲ್ಲ ಮನೇಲಿ, ಸ್ವಲ್ಪ ಕೂದಲು ಕಮ್ಮಿ ಆಗಿದೆ ಅಂತ ಅನಿಸಿದ್ರು ಅಲ್ಲಿ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿದ್ರೆ
ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಏನೇ ಉದ್ರೋಗಿರಲಿ, ಏನೇ ಆಗಿರಲಿ, ಕೂದಲು ಡ್ಯಾಮೇಜ್ ಆಗಿರಲಿ, ಕೂದಲು ತುಂಬ ಒರಟಾಗಿರಲಿ, ಏನೇ ಆಗಿದ್ರೂ ಎಲ್ಲ ಸಮಸ್ಯೆಗೂ ಏರ್ ಆಯಿಲ್ ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನಾನು ಹಾಗೆ ಆಟ ಆಡ್ತಾಯಿದ್ದೆ ಅವ್ರ ಕೂದಲು. ಅವ್ರಿಗೆ ಈ ಥರ ಎಲ್ಲ ಮಾಡ್ತಾಯಿದ್ರೆ ನೀನು ನಿನ್ಗೆ 2 ಚೈಲ್ಡ್ ಆಗೈತಲ್ಲ ಅಂತ ರೇಗಿಸ್ತಾ ಇರ್ತಾರೆ ನನಗೆ. ಅವ್ರು ಏನಾದರೂ ಅಂದ್ಕೊಳ್ಳಿ ಅಂದ್ಬಿಟ್ಟು ನಾನು ಹಿಂಗೆ ಇರ್ತೀನಿ, ಮಕ್ಳ ಜೊತೆ ಮಕ್ಕಳಾಗೇ ಇರ್ತೀನಿ. ಈ ಹಸ್ಬೆಂಡ್ ಜೊತೆನೂ ಮಕ್ಳ ಥರನೇ ಆಟ ಮಾಡೋದು, ಮಕ್ಳ ಥರನೇ ತೀಟ್ಲೆ ಮಾಡೋದು, ಆ ಥರ ಮಾಡ್ತಾಯಿರ್ತೀನಿ. ಆ ಥರ ಇದ್ರೇ ಫ್ರೆಂಡ್ಸ್ ಖುಷಿ ಆಗೋದು. ಅಥವಾ ಅವ್ರು ಏನಾದರೂ ಒಂದು ಮಾತು ಅಂತಾರೆ ಅಂದ ತಕ್ಷಣ ನಾವು ಮುಖ ಉದಿಸ್ಕೊಂಡು ಆ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊಂಡು ಎಲ್ಲ ಇದ್ದರೆ ಒಂಥರ ಅವ್ರಿಗೂ ಅದೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಡ್ತಾರೆ. ಇವಾಗ ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ ಅದು ಕಂಟಿನ್ಯೂಸ್ ಆಯ್ತಾ ಏನಾಗ್ಬಿಡುತ್ತೆ, ಇದೇ ಇದು ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಆಮೇಲೆ. ಸೊ ಅದಕ್ಕೋಸ್ಕರ ನಾನು ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಡೀಪಾಗೆಲ್ಲ ಏನು ಮಾತಾಡೋಕ್ಕೂ ಹೋಗಲ್ಲ, ಡೀಪಾಗಿ ಯೋಚನೆ ಮಾಡಿಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋಕ್ಕೂ ಹೋಗಲ್ಲ. ಜಸ್ಟ್ ಅವ್ರು ಒಂದು ಸಲ ಬಂದು ಮಾತಾಡಿಸ್ತಾ ಇದ್ದಂಗೆ ನಾನು ರೆಡಿ ಆಗಿಬಿಡ್ತೀನಿ. ಫಸ್ಟ್ ಹೇಗಿರ್ತೀನೋ ಹಾಗೆ ಇದ್ಬಿಡ್ತೀನಿ. ನೀವೂ ಹಾಗೆ ಟ್ರೈ ಮಾಡಿ ನೋಡಿ. ನಿಮ್ಮ ಮೇಲಿರೋ ಗೌರವ ಆಗಲಿ, ಪ್ರೀತಿ ಆಗಲಿ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರ್ತು ಹಸ್ಬೆಂಡ್ಸ್ಗೆ ಕಮ್ಮಿ ಅಂತೂ ಆಗಲ್ಲ. ಇವಳು ಏನು ಸಾಧಿಸಲ್ಲ ಬಿಡು, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ ಬಿಡು ಅಂತೇಳಿ ತುಂಬ ಚೆನ್ನಾಗಿ ಕೇರಿಂಗ್, ಲವ್ ಎಲ್ಲನೂ ಸಿಗುತ್ತೆ. ನನಗಂತೂ ಹಾಗೆ ಆಗಿದೆ. ಫಸ್ಟು ನಾನು ತುಂಬ ಆಟ ಮಾರಿ ಏನೇ ಆದ್ರೂ ತುಂಬ ಜಗಳನೇ ಮಾಡ್ತಾಯಿದ್ದೆ. ಇವಾಗ ಆಗಿಲ್ಲ, ತುಂಬ ಅಡ್ಜಸ್ಟ್ಮೆಂಟ್ ಬಂದ್ಬಿಟ್ಟೈತೆ, ತುಂಬ ಲವ್ ಆಗಿಬಿಟ್ಟೈತೆ ನನಗೆ ಸತೀಶ್ ಮೇಲೆ. ಅದನ್ನೇ ಹೇಳ್ತಾ ಇದ್ದಾರೆ. ಏನೇನೋ ಹೇಳ್ತಾಯಿದ್ರು ಫ್ರೆಂಡ್ಸ್, ನಾನು ಅದಕ್ಕೆ ಹಾಕಿಲ್ಲ ಅದನ್ನು. ಸೊ ಫ್ರೆಂಡ್ಸ್, ಹೇಗಿತ್ತು ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.